ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ತಮಗೆಲ್ಲ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದಕ್ಕೆ ನಾ ಭಾಳಷ್ಟು ಕಡೆ ಹೋದಲೆಲ್ಲ ನನಗೆ ಕೇಳ್ತಾರೆ, ಏನ್ರಪ್ಪ ಇರೋದ ಬುಟ್ಟಿ ಎಷ್ಟು ಊರೈತಿ, ಯಾವುದ ಕಾರ್ಯಕ್ರಮ ಆಗಲಿ ಏನಾಗಲಿ ಯಾವುದಕ್ಕೂ ಕುಂದು ಕೊರತೆ ಆಲಾರ್ದಂಗೆ ನೋಡ್ಕೊಳ್ಳುವಂಥ ಶಕ್ತಿ ಐತಲ್ಲ, ಇದು ಹೆಂಗ್ರಿ ಅಂತ ಕೇಳಿದ್ರು. ನನ್ನ ಭಾಳ ಭಾಳ ಕಡೆ ಕೇಳ್ಯಾರ ನನ್ನ. ಅದಕ್ಕೆ ನಾ ಅವರಿಗೆ ಸರಳವಾಗಿ ಹೇಳಿದ್ದೇನಪ್ಪ ಅಂತಂದ್ರೆ, ಇದು ಹಾಲು ಸಾಗರ. ಈ ಹಾಲಿಗೆ ಎಂಥ ಶಕ್ತಿ ಐತಪ್ಪ ಅಂತಂದ್ರೆ, ಹುಟ್ಟಿದ ಕೂಸಿನಿಂದ ಹಿಡಿದು ಮುಪ್ಪಾವಸ್ಥೆ ಇರೋ ಮುದುಕನ್ನ ಹೆಂಗ ಜೋಪಾನ ಮಾಡುವಂಥ ಶಕ್ತಿ ಆ ಹಾಲಿನಲ್ಲಿ ಐತೋ, ಈ ಹಾಲಸಾಗರ ಗ್ರಾಮದಲ್ಲಿ ನೀವು ಬೇಕಾದ ಕಾರ್ಯಕ್ರಮ ಹಮ್ಮಿಕೋರಿ, ಬೇಕಾದನ್ನ ನೀವು ಪ್ರೋತ್ಸಾಹವನ್ನು ಬಯಸ್ರಿ, ಆ ಶಕ್ತಿ ತುಂಬುವಂಥ ಏನಪ್ಪ ಅಂತಂದ್ರೆ ಶಕ್ತಿ ಈ ಹಾಲಸಾಗರದ ಗ್ರಾಮಕ್ಕೆ ಐತಪ್ಪ ಅಂತ ನಾ ಮನಮೆಚ್ಚಿ ಹೇಳಬಲ್ಲೆ. ಅದು ಯಾಕಪ್ಪ ಈ ಗ್ರಾಮದ ವಿಶೇಷತೆನೇ ಅದ. ಏನಪ್ಪ ಸಾಕಷ್ಟು ಸಲ ಹೇಳಿ ನಾನು, ಈ ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಬಹುಶಃ ಶಿಶ್ನಾಳ ಒಂದು ಬಿಟ್ಟರೆ ಇದೇ ಇರ್ಬೇಕು ಎರಡನೇ ಜಾಗ. ವಿವಿಧೆಯಲ್ಲಿ ಏಕತೆಯನ್ನು ನೋಡ್ತಕ್ಕಂಥ ಜಾಗ ನಿಮ್ಗೆ ಯಾವ್ದಾರ ಸಿಗ್ತಿತ್ತಪ್ಪ ಅಂತಂದ್ರೆ ಬಹುಶಃ ಅದು ಒಂದು ಇರ್ಬೋದು. ಅದು ಆದ ನಂತರ ಇನ್ನು ಯಾವ್ದಾರ ಇತ್ತಪ್ಪ ಅಂತ ಸ್ಥಾನ ಇದು ಹಾಲು ಸಾಗರ ಅಂತೇಳಿ ನೀವೆಲ್ಲರೂ ನಿಮ್ಮ ತಲೆಯೊಳಗೆ ಇಟ್ಕೋಬೇಕು, ಮನಸ್ಸಿನಾಗ ಇಟ್ಕೋಬೇಕು. ಅದಕ್ಕೆ ನಂದು ಒಂದು ಏನಪ್ಪ ಅಂತಂದ್ರೆ ವಿನಂತಿ, ಈ ಕಲೆಗೆ ತಾವು ಏನು ಪ್ರೋತ್ಸಾಹ ಕೊಡಕತ್ತೀರಿ, ಇದ ಪ್ರೋತ್ಸಾಹ ಸದಾವ ಕಾಲ ಈ ಸಂಗಮೇಶ್ವರ ನಾಟಕ ಸಂಘಕ್ಕೆ ಸದಾವ ಕಾಲ ಕೊಡ್ರಿ. ಮುಂದೆ ಇನ್ನು ನನ್ನ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಮೊಹಮ್ಮದ್ ಸಾಬ ಮುಂದಿನ ವರ್ಷ ನಾಟಕಕ್ಕೆ, ಮುಂದಿನ ವರ್ಷ ಜಾತ್ರೆಗೆ ಸಾಮಾಜಿಕ ಅಷ್ಟ ಅಲ್ಲ, ಸಾಮಾಜಿಕನೂ ಬೇಕು ಇರಲಿ, ಅದು ಮಾಡ್ರಿ. ಮುಂದಿನ ವರ್ಷ ಜಾತ್ರೆಗೆ ಒಂದು ಪೌರಾಣಿಕ ನಾಟಕ ಸಜ್ಜು ಮಾಡೋ ಜವಾಬ್ದಾರಿ ನಿನಗೆ. ಬರೀ ಅಲ್ಲಿ ಹೊಲ್ದಾಗ ಕೂತ್ರೆ ನಡೆದಿಲ್ಲ ಮಗನ, ಇದೊಂದು ಮಾಡ್ಬೇಕಾದ್ರೆ ನಾ ಹೇಳೋದಾಗೈತಿ, ನೀನು ಹೇಳಿ ಮನೆಗೆ ಹೋಗೋದಾಗೈತಿ. ಅದಕ್ಕೆ ಒಂದು ವರ್ಷ ಕಾಲಾವಕಾಶ ಐತಿ. ಮುಂದಿನ ವರ್ಷ ಏನಪ್ಪ ಅಂತಂದ್ರೆ ಜಾತ್ರೆಗೆ ತಾವೆಲ್ಲರೂ ಸಿದ್ಧತೆ ಮಾಡ್ಕೊರಿ. ಇದೇ ರೀತಿ ಏನಪ್ಪ ಅಂತಂದ್ರೆ ಹಾಲಸಾಗರದ ಯುವಕರಿಗೆ ಪ್ರೋತ್ಸಾಹ ಕೊಡ್ರಿ. ಅಪ್ಪರು ಒಂದು ಎರಡು ಮಾತು ಮಾತಾಡ್ತಾರೆ, ಅದಿಷ್ಟು ಕೇಳಿ ಏನಪ್ಪ ಅಂತಂದ್ರೆ ಮನೋರಂಜನೆ ತಾವೆಲ್ಲ ಅನುಭವಿಸ್ರಿ ಅಂತೇಳಿ ನಾನು ಒಂದು ಎರಡು ಮಾತುಗಳು